ಈಗ ನಾವು ತಲಾ ಆದಾಯ ಅಂತ ಬಂದಾಗ ನಮ್ಮ ರಾಜ್ಯ ಸ್ಟ್ರಾಂಗ್ ಆಗಿದ್ದೀವಿ ಅನ್ಡೌಟೆಡ್ಲಿ. ಹೌದು. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಮಹಾರಾಷ್ಟ್ರ ಓವರಾಲ್ ದೇಶದ ಆದಾಯಕ್ಕೆ ಕೊಡುಗೆ ಅಂತ ಬಂದಾಗ ಅವರು ಚೆನ್ನಾಗಿದ್ದಾರೆ, ಟ್ಯಾಕ್ಸ್ ಜಾಸ್ತಿ ಕಟ್ಟೋದ್ರಲ್ಲಿ ಅವರು ಚೆನ್ನಾಗಿದ್ದಾರೆ. ಹೀಗಿದ್ದು ಅಲ್ಲಿ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, ಅಲ್ಲಿ ಒಂದು 2-3 ತಿಂಗಳು ಕೊಟ್ಬಿಟ್ಟು ಸುಮ್ಮನೆ ಆಗಿದ್ದಾರೆ ಅಂತೇಳಿ ಕಶ್ಯಪ್ ಅವರು ಮಾತಾಡ್ತಾ ಇದ್ದಾರೆ. ಸೊ ಇದು ಎಲೆಕ್ಷನ್ ಸ್ಟಂಟಾ? ಸಪೋಸ್ ನಮ್ಮ ರಾಜ್ಯದಲ್ಲೇ ಈ ಸ್ಟಂಟ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನಾವೇ ಹೇಳಿಬಿಡ್ತಾ ಇದ್ವಿ, ಅಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ನೋಡ್ರಪ್ಪ ಅಂತೇಳಿ. ಬರ್ತಾ ಇದೆ, 2-3 ತಿಂಗಳು ವಿಳಂಬ ಆಗಬಹುದು, ಒಟ್ಟಿಗೆ ಅದು ಬರಬಹುದು. ಸ್ಟಾಪ್ ಅಂತೂ ಮಾಡಿಲ್ಲ ಅವರು. ನೀವು ಇದನ್ನು ಹೇಳಿಬಿಟ್ಟು ಎಲೆಕ್ಷನ್ ಗೆದ್ದುಕೊಂಡಂಥವ್ರು ಈಗ ನಿಲ್ಲಿಸ್ಬಿಟ್ಟು ಈಗ ಮತ್ತೆ ಬಿಹಾರಕ್ಕೆ 10,000 ಅಕೌಂಟ್ಗೆ ಹಾಕ್ಬಿಟ್ಟು ಎಲೆಕ್ಷನ್ ಓಟಿಗೆ ಬರೋ ಅಷ್ಟು 10,000 ಹಾಕ್ಬಿಟ್ಟು ಅವ್ರಿಗೆಲ್ಲರಿಗೂ ಮನವೊಲಿಸಿ ಆ ನಂತರ ಮತ್ತೆ ಅದೇ ಕತೆನಾ? ರಮಾಕಾಂತ್ ಜಿ, ತಮಗೊಂದು ಮಾತು ನೆನಪಿರಲಿ, ಮೋದಿಜಿಯವರು ಒಂದು ವಾಗ್ದಾನವನ್ನು ಮಾಡಿದ್ದಾರೆ, ಅದನ್ನು ತೀರಿಸ್ತಾರೆ. ಮೋದಿಜಿಯವರು ಯಾವುದೇ ಪೂರ್ವಾಲೋಚನೆ ಇಲ್ಲದೆ ಮಾಡ್ತಕ್ಕಂಥ ಒಬ್ಬ ಪ್ರಧಾನಿ ಅಲ್ವೇ ಅಲ್ಲ. ಆದರೆ ಕರ್ನಾಟಕ ಸರ್ಕಾರದಲ್ಲಿ ಇವರು ಮಾಡಿದಂತಹ ಏನು ಗ್ಯಾರಂಟಿ ಯೋಜನೆಗಳಿದೆ ಅದರಲ್ಲಿ ಇದುವರೆಗೆ 98,000 ಕೋಟಿ ಹಣವನ್ನು SCP TSP ಇಂದ ತಗೊಂಡು ಬೇರೆ ಬೇರೆ ಯೋಜನೆಗಳಿಗೆ ಇವತ್ತು ಖರ್ಚು ಮಾಡಿ ಇವತ್ತು ಬೆಂಗಳೂರಿನಲ್ಲಿ ಗುಂಡಿ ಬಿದ್ದು ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. ಇವತ್ತು ಏನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೋಗಿದ್ರಿ. ಇವತ್ತು ಅಭಿವೃದ್ಧಿ ಶೂನ್ಯ ಸರ್ಕಾರ ಇದು. ರೈತರ 2,500 ರೈತರ ಆತ್ಮಹತ್ಯೆ ಆಗಿದೆ. ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ. ಬೇಡ, ನಿಮ್ಮ ಒಂದು ಬೆಂಗಳೂರಿನಲ್ಲಿ ಒಂದು ಗುಂಡಿ ಮುಚ್ಚಕ್ಕಾಗ್ತಿಲ್ಲ, ನೀವು ಅದ್ರ ಬಗ್ಗೆ ಏನು ಮಾತಾಡ್ತೀನಿ? ಏನಾಯ್ತು, ನೀವೇನು ಮಾಡ್ತಿದ್ದೀರಿ? ಮತ್ತೆ ಅಷ್ಟೊಂದು 1,000 ಕೋಟಿ ರೂಪಾಯಿ ಹಣ ಬರ್ತಿದೆ, ಏನು ಮಾಡ್ತಿದ್ದೀರಿ? ಸುಮಾರು 1,80,00,000 ಏನೋ ಅಷ್ಟು ಹಣವನ್ನು ಎಕ್ಸ್ಟ್ರಾ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀರಿ ನೀವು. ಏನಾಗ್ತಿದೆ ಅದು? ಸುಮಾರು 40,000 ಕೋಟಿ ರೂಪಾಯಿ ಇದನ್ನು ಎಕ್ಸಸೈಸ್ ಡಿಪಾರ್ಟ್ಮೆಂಟ್ ಬರ್ತಿದೆ. ಮತ್ತೆ ನೀವು ಈ ಒಂದು ರೇಟ್ಸ್ನ ಜಾಸ್ತಿ ಮಾಡಿದಿರಿ. ಒಂದು ಡೆತ್ ಸರ್ಟಿಫಿಕೇಟ್ ತೊಗೊಬೇಕಾದ್ರೆ ಅದಕ್ಕೆ 500 ರೂಪಾಯಿ ಮಾಡಿದಿರಿ. ಒಂದು ಮೆಡಿಕಲ್ಗೆ ಹೋಗ್ಬೇಕಾದ್ರೆ 10 ರೂಪಾಯಿ ಇದ್ದಿದ್ದು 50 ರೂಪಾಯಿ ಮಾಡಿದಿರಿ. ಒಂದು ECಗೆ ಜಾಸ್ತಿ ಮಾಡಿದಿರಿ, RTCಗೆ ಜಾಸ್ತಿ ಮಾಡಿದಿರಿ. ಎಲ್ಲಾದರೂ ಮಾಡಿ ಹಣ ಎಲ್ಲಿ ಹೋಗ್ತಾ ಇದೆ? 1,000 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಗ್ತಿದೆ? ಯಾಕೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಆಗ್ತಾ ಇಲ್ಲ? ಗುಂಡಿ ಬೆಂಗಳೂರು ಆಗ್ತಿದೆ. ಯಾಕೆ ಆಗ್ತಿದೆ? ಇವತ್ತು ನಮ್ಮ ಇಂಡಸ್ಟ್ರಿಗಳೆಲ್ಲ ಹೊರಗಡೆ ಹೋಗ್ತಾ ಇದೆ. ಇದೇ ನೀವು ಕೊಡೋ ಗ್ಯಾರಂಟಿ? ಇದೇ ಕೊಡೋದ ಗ್ಯಾರಂಟಿ? ನೀವೇನು ಮಾಡ್ತಾ ಇದ್ದೀರಿ? ನೀವು ಯಾಕೆ ಹಿಂಗಾಗ್ತಿದೆ? ಇವತ್ತು ನಿಮ್ಮ ಅಭಿವೃದ್ಧಿ ತೋರಿಸಿ. ನೀವು ಅಭಿವೃದ್ಧಿ ನೀವೇ ವರದಿ ಮಾಡಿದಿರಿ, ಎಷ್ಟು ಗುಂಡಿ ಇದೆ, ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಏನಾಗ್ತಿದೆ ಅಂತ. ಇವತ್ತು ಗುಂಡಿ ಬೆಂಗಳೂರು ಆಗಿದೆ. ಇವತ್ತು ಮಳೆ ಬಂದ್ರೆ ಹಂಗಾಗುತ್ತೆ, ಇಲ್ಲಾಂದ್ರೆ ಗುಂಡಿ ಆಗುತ್ತೆ. ಏನ್ ಮಾಡ್ತಿದ್ರಿ ನೀವು? ನಿಮ್ಮ ಅಭಿವೃದ್ಧಿಯಲ್ಲಿ ಕಾಣ್ತಿದೆ. ಎಲ್ಲಿ ಬ್ರ್ಯಾಂಡ್ ಬೆಂಗಳೂರು ತೋರಿಸಿ. ನೀವು ನೆಟ್ಟಿಗೆ ರೋಡ್ ಹಾಕಿದ್ದೀರಾ, ಗುಂಡಿ ಬೀಳ್ತಿಲ್ಲ ಅಂತ ಶಿವಕುಮಾರ್ ಅವ್ರು ಹೇಳ್ತಾರೆ. ಅವ್ರು ಪ್ರಧಾನಮಂತ್ರಿಗೆ ನೋಡ್ಕೊಂಬಂದಿದ್ದು ನಾನು ಹೇಳ್ತಾರೆ. ಅಂದ್ರೆ ಕಳಪೆ ಕಾಮಗಾರಿಯಿಂದ ಈ ರಾಜ್ಯದ ಜನತೆ ನಮಗೆ ಒಂದು ಇದನ್ನು ಕೊಟ್ಟಿದ್ದಾರೆ, ನಿಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. 138 ಸೀಟನ್ನು ಕೊಟ್ಟಿದ್ದಾರೆ. ಅವ್ರು ಬಿಜೆಪಿನವರು ಸರಿಯಾಗಿ ಮಾಡಿಲ್ಲ, ನೀವು ಮಾಡಿ ಅಂತ ತೋರಿಸಿದ್ದಾರೆ. ನಿಮಗೆ ಬಹು ಸಂಖ್ಯಾತರ ಶಾಸಕರನ್ನ ಕೊಟ್ಟಿರ್ತಕ್ಕಂಥದ್ದು ಏನಕ್ಕೆ ಕೊಟ್ಟಿದ್ದಾರೆ? ಏನ್ ಮಾಡ್ತಾ ಇದ್ರಿ? ಹಣ 1,000 ಕೋಟಿ ರೂಪಾಯಿ ಹಣ ಬರ್ತದೆ. ಎಲ್ಲಿ ಏನ್ ಮಾಡ್ತಿದ್ದೀರಿ ನೀವು? ಯಾರ ಅಕೌಂಟ್ಗೆ ಹೋಗ್ತಿದೆ ಅದು? ಯಾರ ಅಕೌಂಟ್ಗೆ ಹೋಗ್ತಿದೆ? ಅಭಿವೃದ್ಧಿ ಯಾಕೆ ಆಗ್ತಿಲ್ಲ? ಬೆಂಗಳೂರು ಇಂಡಸ್ಟ್ರಿಗಳೆಲ್ಲ ಬೇರೆ ಯಾಕೆ ಹೋಗ್ತಿದ್ದಾರೆ? ಅದನ್ನ ಹೇಳಿ ನಮ್ಮ ಕಶ್ಯಪ್ ಅವರು ಸ್ನೇಹಿತರು. ಅದು ಹೇಳ್ತಾ ಇಲ್ಲ. ಮತ್ತೆ ಈಗ ಈ ಒಂದು ಜಾತಿ ಸಮೀಕ್ಷೆ ಮಾಡ್ಲಿಕ್ಕೆ ಇವ್ರಿಗೆ ಅಧಿಕಾರನೇ ಇಲ್ಲ. ಆದರೆ ಇವತ್ತೇನು ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿದ್ದಾರೆ? ಮೊನ್ನೆ ಉಚ್ಚ ನ್ಯಾಯಾಲಯದವರು ಅಂದರೆ ಕೆಲವು ಕಂಡೀಷನ್ ಹಾಕಿದ್ದಾರೆ. ಮೊದಲನೇ ಕಂಡೀಷನ್ ಹಾಕಿದ್ದಾರೆ, ಸಮೀಕ್ಷೆಯಲ್ಲಿ ಸಂಗ್ರಹಿಸಿದ ದತ್ತಾಂಶವನ್ನು ಯಾರಿಗೂ ಬಹಿರಂಗಪಡಿಸುತ್ತಿಲ್ಲ. ಆಯೋಗ ಅದನ್ನು ರಕ್ಷಿಸಿ ಗೌಪ್ಯವಾಗಿಡಬೇಕು. ಸಮೀಕ್ಷೆಯಲ್ಲಿ ಜನರು ಸ್ವಯಂಪ್ರೇರಿತವಾಗಿ ಅಷ್ಟೇ ಭಾಗವಹಿಸಬೇಕು. ಮಾಹಿತಿ ನೀಡೋದು ಕಡ್ಡಾಯವಲ್ಲ. ಗಣತಿದ್ರು ಕೂಡ ಏನು ಸಮೀಕ್ಷೆಯಲ್ಲಿ ಫೋರ್ಸ್ ಮಾಡಂಗಿಲ್ಲ ಅಂತ ಹೇಳಿ. ಮತ್ತೆ ಇನ್ನು ಯಾವ ಪುರುಷಾರ್ಥಕ್ಕೆ ನೀವು 600 ಕೋಟಿ ರೂಪಾಯಿ ರಾಜ್ಯದ ತೆರಿಗೆ ಹಣವನ್ನು ಪುರುಷಾರ್ಥಕ್ಕೆ ನೀವು ವೇಸ್ಟ್ ಮಾಡ್ತಾ ಇದ್ದೀರಿ? ನೀವು ಅದನ್ನು ಬಳಸ್ಕೊಳ್ಳಂಗಿಲ್ಲ. ನೀವು ಹಿಂದುಳಿದ ಆಯೋಗದ ಕರ್ತವ್ಯ ಏನಂದ್ರೆ ಈ ರಾಜ್ಯದ ಒಂದು ಶೈಕ್ಷಣಿಕ ಒಂದು ಸಾಮಾಜಿಕ ಹಿನ್ನೆಲೆಯನ್ನು ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ಅವರ ಒಂದು ಜೀವನದ ಸ್ಥಿತಿಗತಿಯನ್ನ ಬದಲು ಮಾಡಲಿಕ್ಕೆ ಅಂತ ಮಾಡಿರ್ತಕ್ಕಂಥ ಈ ಸಮೀಕ್ಷೆಯನ್ನ ನೀವು ಅದನ್ನೇನು ಬಳಸ್ಕೊಳ್ಳೋಕೆ ಆಗೋದಿಲ್ಲ ಅಂದ್ರೆ ಮತ್ತೆ ಯಾವ ಪುರುಷಾರ್ಥಕ್ಕೋಸ್ಕರ ಹೇಳಿದ್ದಾರೆ? ನೀವು ಇದನ್ನೇ ಸಮೀಕ್ಷೆ ದತ್ತಾಂಶ ಯಾರಿಗೂ ಬಹಿರಂಗ ಪಡಿಸುವಂತಿಲ್ಲ. ಒಳಗಡೆ ಇಟ್ಕೊಂಡು ಏನ್ ಮಾಡ್ತಾರೆ ಅದನ್ನ? ವೆಂಕಟೇಶ್ ದೊಡ್ಡೇರಿಗೆ ಬಂದು ಹೇಳ್ಬೇಕು. ಸಂಗ್ರಹಿಸಿದ ದತ್ತಾಂಶ ವೆಂಕಟೇಶ್ ದೊಡ್ಡೇರಿಗೆ ನಿಮ್ಮ ಪಾರ್ಟಿಗೆ ಬಂದು ಹೇಳ್ಬೇಕು. ಸಂಗ್ರಹಿಸಿದ ಕೇಳಿಸ್ಕೋಬೇಕು ನೀವು. ಈಗ ದತ್ತಾಂಶ ಸಂಗ್ರಹ ಮಾಡಿದ್ದಾರೆ ಸ್ವಾಮಿ. ಹೌದು. ನನಗೆ ಈ ದತ್ತಾಂಶದ ಪ್ರಕಾರ XYZ ಎನ್ನುವ ಕ್ಯಾಸ್ಟ್ಗಳಲ್ಲಿ ಹಿಂದುಳಿದಿದ್ದಾರೆ ಶೈಕ್ಷಣಿಕ ಆರ್ಥಿಕವಾಗಿ ಅಂತ ಹೇಳಿ, ಆ ಸಮುದಾಯ ನಾನು ಗುರಿಯಾಗಿ ಇಟ್ಕೋತೀನಿ, ನಾನು ಅವ್ರಿಗೆ ಕೊಡುಗೆ ಕೊಡ್ತೀನಿ. ಈ ದತ್ತಾಂಶ ನಾನು ವೆಂಕಟೇಶ್ ದೊಡ್ಡೇರಿ ಅವರಿಗೆ ಫುಲ್ ಎನ್ವಲಪ್ ಕವರ್ ಅಲ್ಲಿ ಹಾಕ್ಬಿಟ್ಟು ನಾನು ಪೋಸ್ಟ್ ಮಾಡಬೇಕು ಅಂತ ಏನಿಲ್ವಲ್ಲ. ಹೇಳಿದೆ ಸಂಗ್ರಹಿಸಿದ ದತ್ತಾಂಶ ಆಯೋಗ ಬಿಟ್ಟು ಬೇರೆ ಯಾರಿಗೂ ಹೇಳಲ್ಲ. ನಾನು ಯೋಜನೆ ಕೊಡ್ತೀನಿ ಸ್ವಾಮಿ, ಶೈಕ್ಷಣಿಕ ಯೋಜನೆ ಕೊಡ್ತೀನಿ. ಆಧಾರದ ಮೇಲೆ ಕೊಡ್ತೀರಿ? ಒಂದು ಆಧಾರ ಬೇಕಲ್ಲ ನಿಮಗೆ, ಒಂದು ರೆಕಮೆಂಡೇಶನ್ ಸರ್ವೆ ಮಾಡ್ತಿರೋದಲ್ವಾ ಸ್ವಾಮಿ? ನಿಮ್ ಶೈಕ್ಷಣಿಕವಾಗಿ ಏನು ಓದಿದಿರಪ್ಪ ನಿಮ್ಮ ಫ್ಯಾಮಿಲಿನಲ್ಲಿ? ನಿಮ್ಮ ಆದಾಯ ಎಷ್ಟು? 62 ಪ್ರಶ್ನೆಗಳು.
ಅದ್ ಒಳ್ಳೆ ಕಥೆ ಆಯ್ತಲ್ಲ. ನಿಮ್ಮ ಆದಾಯ ಎಷ್ಟಿದೆ, ಆಯ್ತು. ನೀವೆಲ್ಲ ನಿಮ್ಮ ಫ್ಯಾಮಿಲಿ ಎಷ್ಟು ಓದ್ಕೊಂಡಿದ್ದಾರೆ, ಎಷ್ಟು ನಿಮ್ಮ ಇಡೀ ಸಂಪಾದನೆ ಎಷ್ಟು ಬರುತ್ತೆ ಒಂದು ತಿಂಗಳಿಗೆ, ಅದು ಕೇಳ್ಕೊಳ್ತಾರೆ. ಅದು ಕೇಳಿ ಕೇಳಿದ್ರು ಸಂಕಟ ನಿಮಗೆ, ಕೇಳ್ದಿದ್ರು ಸಂಕಟ ನಮ್ಗೆ ನಿಮಗೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ವೈಜ್ಞಾನಿಕವಾಗಿ ಸಮರ್ಪಕವಾಗಿ ಪೂರ್ವ ತಯಾರಿಯೊಂದಿಗೆ ನಡೆಸ್ತಕ್ಕಂಥ ಯಾವುದೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಇದಕ್ಕೆ ಭಾರತೀಯ ಜನತಾ ಯಾವ್ದು ಪಾರ್ಟಿ ನಡೆಸಿಲ್ವಲ್ಲ ಇಲ್ಲಿವರೆಗೂ ನೀವು. ಯಾವುದು ಇಲ್ಲ. ಸೆನ್ಸಸ್ ಮಾಡಿದಿರೋ ಪಾರ್ಟಿ ನಿಮ್ಗೆ ಅಲ್ಲ. ಈ ದೇಶಕ್ಕೆ ಒಂದು ಸೆನ್ಸಸ್ ಜನಗಣತಿ ಮಾಡ್ಲಿಲ್ಲ ನೀವು, ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇದ್ದೀರಿ. ರಾಷ್ಟ್ರೀಯ ಅಲ್ರಿ 2021 ಜನಗಣತಿ ಮಾಡ್ಬೇಕಾದ್ರೆ ಕೋವಿಡ್ ಹೇಳಿ ಆಯ್ತಾ 5 ವರ್ಷ ಮುಗಿತಾ ಬಂತು. ನೋಡಿ, ರಾಷ್ಟ್ರೀಯ ಹಿಂದುಳಿದ ಆಯೋಗಗಳಿಗೆ ಒಂದು ಸಾಂವಿಧಾನಿಕ ಸ್ಥಾನಮಾನವನ್ನು ಕೊಟ್ಟಂತವರು ಮಾನ್ಯ ಮೋದಿಜಿಯವರು, ತಮಗೆ ನೆನಪಲ್ಲಿರಲಿ. ಆದ್ರೆ ಕಾಂಗ್ರೆಸ್ ಏನು ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ, ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಅವ್ರು ಯಾವತ್ತು ಹಿಂದುಳಿದವರ ಪರವಾಗಿಲ್ಲ. ಕಾಕಾ ಕಾಲೇಕರ ವರದಿ 1955 ಸಲ್ಲಿಕೆ ಆಗ್ತದೆ, ಅದನ್ನ ಮಾಡಲ್ಲ. ಮತ್ತೆ ಮಂಡಲ್ ವರದಿ 2ನೇ ವರದಿ ಆಗ್ತದೆ, ಅದು ಮಾಡಲ್ಲ. ಚಿನ್ನಪ್ಪ ವರದಿ ಜಾರಿ ಮಾಡಲ್ಲ. ಯಾವ ವರದಿಯನ್ನು ಕೂಡ ಹಿಂದುಳಿದ ವರ್ಗ ಪರವಾಗಿ ಅಂತ ಕ್ಲೈಮ್ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಮಾಡಲೇ ಇಲ್ಲ. ಕರ್ನಾಟಕದಲ್ಲಿ ಆವನೂರು ಆಯೋಗವನ್ನ ದಕ್ಷ ಮತ್ತು ಹಿಂದುಳಿದ ವರ್ಗಗಳಿಗೆ ಪ್ರಾಮಾಣಿಕವಾಗಿದ್ದಂತ ಸನ್ಮಾನ್ಯ ದೇವರಾಜ್ ಅರಸು ಅವರು ಬಿಟ್ರೆ ಯಾವುದೇ ಒಂದು ವರದಿಗಳನ್ನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಾಗ್ಲಿ ರಾಷ್ಟ್ರದಲ್ಲಾಗ್ಲಿ ಅವರು ಮಾಡಿಲ್ಲ. ಅವ್ರು ಯಾವ್ದು ಇಲ್ಲ. ಸೊ ಹಾಗಾಗಿ ಈಗಾಗಲೇ ಕಾಂತರಾಜ್ ಅವ್ರದ್ದು 450 ಕೋಟಿ ರೂಪಾಯಿ ಕಾಂತರಾಜ್ ವರದಿ ಅದನ್ನ ಅದು ಹೋಯ್ತು. 162 ಕೋಟಿ ಆಗ್ಲೇ 300 ಕೋಟಿ ಜಾಸ್ತಿ ಮಾಡ್ಬಿಟ್ರಿ. ಅಲ್ಲ, ಇಲ್ಲಿ ಮಾತಾಡ್ತೀನಿ 162 ಕೇಳಿ ಮಾತಾಡ್ತೀನಿ ವಿಘ್ನೇಶ್ ಜಿ, ಮಾತಾಡ್ತೀನಿ. ಇದೀಗ ನಮ್ಮನ್ನ ದಿನೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ದಿನೇಶ್ ಅವರೇ. ಮಾತಾಡ್ತೀನಿ